ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಲೋಕಸಭೆ ಚುನಾವಣೆ ಮುಕ್ತಾಯವಾಗಿ ಫಲಿತಾಂಶ ಹೊರಬಂದು ಎನ್ಡಿಎ ಮೈತ್ರಿಕೂಟ ಇದೀಗ ಸರ್ಕಾರ ರಚನೆ ಮಾಡೋದು ಕೂಡ ಪಕ್ಕಾ ಆಗಿದ್ದು, ನರೇಂದ್ರ ಮೋದಿ ಅವರ ಪ್ರಮಾಣ ವಚನಕ್ಕೂ ಮುಹೂರ್ತ ಫಿಕ್ಸ್ ಆಗಿದ್ದು, ಅವರ ಜೊತೆಗೆ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಹಾಗಾದ್ರೆ ಕರ್ನಾಟಕದಿಂದ ಯಾರಿಗೆಲ್ಲ ಸಚಿವ ಸ್ಥಾನ ಒಲಿಯುವ ಸಾಧ್ಯತೆ ಇದೆ? ನೈನಾ, ಎನ್ಡಿಎ ಮೈತ್ರಿಕೂಟದ ಮುಖ್ಯಸ್ಥರಾಗಿ ನೇಮಕ ಆಯ್ಕೆಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಭಾನುವಾರ ಸಂಜೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಹಲವು ಸಚಿವರು ಸಹ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಕಾರ್ಯಕ್ರಮ ಖಂಡಿತವಾಗ್ಲೂ ಇರುತ್ತೆ. ಇಲ್ಲಿ ಕುತೂಹಲ ಇರೋದು ಕರ್ನಾಟಕದಿಂದ ಯಾರು ಸಚಿವರಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ಹಲವು ಹೆಸರುಗಳು ಈಗಾಗಲೇ ಚರ್ಚೆಯಲ್ಲಿದೆ. ಇಲ್ಲಿ ಕರ್ನಾಟಕದಲ್ಲಿ ಎನ್ಡಿಎ ಮೈತ್ರಿಕೂಟ ಅಂದ್ರೆ ಎರಡು ಪಕ್ಷಗಳು, ಬಿಜೆಪಿ ಮತ್ತು ಜೆಡಿಎಸ್. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ನ ಕಾರಣದಿಂದಲೇ ಬಿಜೆಪಿ ಹಲವು ಸ್ಥಾನಗಳಲ್ಲಿ ಗೆಲುವನ್ನ ಪಡೀತು ಅಂತಕ್ಕಂಥ ವಿಶ್ಲೇಷಣೆ ಜೋರಾಗಿ ಕೇಳಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ ಒಂದು ಸ್ಥಾನವಾದ್ರೂ ಖಂಡಿತವಾಗ್ಲೂ ಸಿಗುತ್ತೆ. ಇಬ್ಬರು ಸಂಸದರಿದ್ದಾರೆ ಈಗ ಜೆಡಿಎಸ್ ನಿಂದ, ಕೋಲಾರ ಹಾಗೂ ಮಂಡ್ಯದಿಂದ ಗೆದ್ದಂತ ಕುಮಾರಸ್ವಾಮಿ ಅವರು. ಹಾಗಾಗಿ ಕುಮಾರಸ್ವಾಮಿ ಅವರು ಜೆಡಿಎಸ್ ನ ವರಿಷ್ಠರಾಗಿದ್ದು, ಕುಮಾರಸ್ವಾಮಿ ಅವರು ಬಹುತೇಕ ಸಚಿವರಾಗೋದು ಖಚಿತ ಅಂತಾನೆ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಇಷ್ಟು ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಕಾರಣ ಆದಂತ ಕುಮಾರಸ್ವಾಮಿ ಅವ್ರಿಗೊಂದು ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳಿ. ಮತ್ತು ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಅಂತಂದ್ರೆ ಜೆಡಿಎಸ್ ನ ಅಂಗಪಕ್ಷಗಳೇನಿದೆ, ಈಗ ಬಿಜೆಪಿಗೆ ಮೆಜಾರಿಟಿ ಬಂದಿಲ್ಲ. ಸರಿಸುಮಾರು 20 ಸೀಟ್ಗಳ ಕೊರತೆ ಬಿಜೆಪಿಗೆ ಇದೆ. ಆ 20-30 ಸೀಟ್ಗಳ ಕೊರತೆಯನ್ನ ನೀಗಿದ್ದು ಅಂಗಪಕ್ಷಗಳು. ಅದರಲ್ಲಿ ನಿತೀಶ್ ಕುಮಾರ್ ಅವರ ಜೆಡಿಯು, ಆಂಧ್ರದ ತೆಲುಗು ದೇಶಂ ಚಂದ್ರಬಾಬು ನಾಯ್ಡು ಅವರದು, ಕರ್ನಾಟಕದ ಕುಮಾರಸ್ವಾಮಿ ಅವರ ಜೆಡಿಎಸ್ ಪಕ್ಷ ಮತ್ತು ಇನ್ನೂ ಹಲವು ಪಕ್ಷಗಳು ಎನ್ಡಿಎ ಅಂಗಪಕ್ಷಗಳಾಗಿದ್ದಾವೆ. ಹಾಗಾಗಿ ಬಹುಮತ ಬಿಜೆಪಿಗೆ ಸ್ವತಂತ್ರವಾಗಿ ಇಲ್ಲದ ಕಾರಣಕ್ಕೆ ಅಂಗಪಕ್ಷಗಳಿಗೆ ಹೆಚ್ಚು ಸಚಿವ ಸ್ಥಾನಗಳನ್ನ ಕೊಡೋದು ಅನಿವಾರ್ಯ ಆಗಿದೆ ಬಿಜೆಪಿಗೆ. ಈ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳಿಗೂ ಸಹ ಒಂದು ಮಾನ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಒಂದು ಯೋಚನೆಯನ್ನ ಬಿಜೆಪಿ ಹೈಕಮಾಂಡ್ ಮತ್ತು ಎನ್ಡಿಎ ಸಭೆ ಚರ್ಚೆಯಲ್ಲೂ ಬಂದಿದೆ ಅಂತ ಹೇಳಿ ಮಾತುಗಳು ಕೇಳಿ ಬಂದಿದೆ. ಎಲ್ಲಾ ಪಕ್ಷಗಳು ಆದ್ಯತೆ ಕೊಡಬೇಕು ಅಂತಂದ್ರೆ ಜೆಡಿಎಸ್ಗೆ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಒಂದು ಸ್ಥಾನವನ್ನಾದ್ರೂ ಕೊಡಬೇಕಾಗುತ್ತೆ, ಎರಡು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಸ್ಥಾನವನ್ನು ಕೊಡಬೇಕು ಅಂತಂದ್ರೆ ಕುಮಾರಸ್ವಾಮಿ ಅವರು ಸಚಿವರಾಗುವುದು ಬಹುತೇಕ ಖಚಿತ. ಇದ್ರ ಜೊತೆಗೆ ಬಿಜೆಪಿಯಲ್ಲಿ ಆಕಾಂಕ್ಷಿಗಳಾರಿದ್ದಾರೆ, ಬಿಜೆಪಿಯಲ್ಲಿ ಯಾರಿಗೆ ಅವಕಾಶ ಸಿಗಬಹುದು ಅಂತಕ್ಕಂಥ ಚರ್ಚೆಯೂ ಸಹ ಇದೆ. ತುಮಕೂರಿನಿಂದ ಗೆದ್ದಂತ ವಿ ಸೋಮಣ್ಣ ಅವರು ಬಿಜೆಪಿಯಲ್ಲೇ ಉಳಿದ್ರು. ಯಾಕಂದ್ರೆ ಈ ಹಿಂದೆ ಅವರು ವಿಧಾನಸಭೆ ಚುನಾವಣೆಯಲ್ಲಿ 2 ಸ್ಥಾನದಿಂದಲೂ ಸಹ ಸೋಲನ್ನು ಕಡಿದ್ರು. ಕೊನೆಗೆ ಅವರಿಗೆ ತುಮಕೂರಿನಲ್ಲಿ ಅವಕಾಶ ಮಾಡಿಕೊಡ್ಲಾಯ್ತು. ಅಲ್ಲಿ ಗೆದ್ದು ಈಗ ಸಂಸತ್ತನ್ನ ಪ್ರವೇಶ ಮಾಡಿದ್ರೆ ಇದೇ ಮೊದಲನೇ ಬಾರಿಗೆ. ಹಾಗಾಗಿ ವಿ ಸೋಮಣ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಗೋವಿಂದ ಕಾರಜೋಳ ಅವರು ಹಿಂದುಳಿದ ಸಮುದಾಯದ ನಾಯಕರು, ಹಾಗಾಗಿ ಅವರಿಗೆ ಅವಕಾಶ ಸಿಗ್ಬೋದಾ ಅಂತೇಳಿ ಚಿತ್ರದುರ್ಗದ ಸಂಸದರವರು, ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ. ಈ ಹಿಂದಿನ ಸಚಿವ ಸಂಪುಟದಲ್ಲಿ ಶೋಭಾ ಕರಂದ್ಲಾಜೆ ಅವರು ಸ್ಥಾನವನ್ನ ಪಡೆದಿದ್ರು, ಕೃಷಿ ಸಚಿವರಾಗಿದ್ರು. ಈಗ ಅವರು ಮತ್ತೆ ಸಂಸತ್ತಿಗೆ ಪ್ರವೇಶವನ್ನು ಮಾಡಿದ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತೆ ಅವಕಾಶ ಕೊಡುತ್ತಾ ಅಥವಾ ಹೊಸಬರಿಗೆ ಅವಕಾಶ ಕೊಡುತ್ತಾ ಅಂತಕ್ಕಂಥದ್ದು ಸಹ ಗಮನಿಸಬೇಕಾದ ಅಂಶ. ಇನ್ನು ಬಹಳಷ್ಟು ಜನ ಸಂಸದರು ಹಲವು ಬಾರಿ ಸಂಸತ್ತನ್ನ ಪ್ರವೇಶ ಮಾಡಿದ್ದಾರೆ. ಅದರಲ್ಲಿ ಬಿ.ವೈ. ರಾಘವೇಂದ್ರ ಬಹಳ ಪ್ರಮುಖರು. ಶಿವಮೊಗ್ಗದಿಂದ ಅವರು 4 ಬಾರಿ ಆಯ್ಕೆಯಾಗಿ ಸಂಸತ್ತನ್ನ ಪ್ರವೇಶ ಮಾಡಿದ್ದಾರೆ. ಮತ್ತು ಅವರು ಇದುವರೆಗೂ ಮಹತ್ವದ ಸ್ಥಾನಮಾನ ಏನ್ ಸಿಕ್ಕಿಲ್ಲ. 4 ಬಾರಿ ಪ್ರವೇಶ ಮಾಡಿದ್ರು ಸಹ ಮಹತ್ವದ ಸ್ಥಾನಮಾನ ಸಿಕ್ಕಿಲ್ಲ. ಯುವ ಮಕ್ಕಳಿಗೆ ಅವಕಾಶ ಕೊಡಬೇಕು ಅಂತ ಬಂದಾಗ ಬಿ.ವೈ. ರಾಘವೇಂದ್ರ ಅವರ ಹೆಸರು ಮುಂಚೂಣಿಯಲ್ಲಿರೋದು. ಹಾಗಾಗಿ ಅವರಿಗೆ ಅವಕಾಶ ಸಿಗುತ್ತಾ ಅಂತಕ್ಕಂಥ ಒಂದು ಕುತೂಹಲ ಇದೆ. ಯಾಕಂದ್ರೆ 4 ಬಾರಿ ಸಂಸದರಾಗಿದ್ದಾರೆ. ಮತ್ತೆ ಕರ್ನಾಟಕದ ಪ್ರಭಾವಿ ನಾಯಕ ಬಿ.ಎಸ್. ಯಡಿಯೂರಪ್ಪ ಅವರ ಪುತ್ರರಾಗಿದ್ದಾರೆ. ಯಡಿಯೂರಪ್ಪನವರ ಕಾರಣದಿಂದ ಹಲವು ಸ್ಥಾನಗಳು ಬಿಜೆಪಿಗೆ ಬಂದಿದೆ. ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರವನ್ನು ಮಾಡಿದೆ. ಈ ಕಾರಣದಿಂದ ಬಿ.ವೈ. ರಾಘವೇಂದ್ರ ಅವರ ಹೆಸರು ಖಂಡಿತವಾಗ್ಲೂ ಮುಂಚೂಣಿಯಲ್ಲಿದೆ. ಈ ಬಾರಿ ಮೊದಲ ಬಾರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸದಸ್ಯರೊಬ್ಬರು ಸಚಿವರಾಗ್ತಾರ. ಇದುವರೆಗೂ ಯಾರಿಗೂ ಸಿಗದಂತ ಅವಕಾಶ. ಶಿವಮೊಗ್ಗದಿಂದ ಲೋಕಸಭೆ ಆಯ್ಕೆಯಾದಂತ ಯಾರೂ ಸಹ ಸಚಿವರಾಗಿಲ್ಲ ಇದುವರೆಗೂ. ಒಂದು ಬಾರಿ ಮಾತ್ರ ಕೃಷ್ಣರಾವ್ ಅವರು ಉಪಸಭಾಪತಿ ಆಗಿದ್ರು. ಅದನ್ನ ಹೊರತುಪಡಿಸಿ ಯಾರಿಗೂ ಸ್ಥಾನಮಾನ ಸಿಕ್ಕಿಲ್ಲ. ಹಾಗಾಗಿ ರಾಘವೇಂದ್ರ ಅವರಿಗೆ ಸಿಗ್ಬೋದಾ ಅಂತಕ್ಕಂಥ ಚರ್ಚೆ ಜೋರಾಗಿ ಇದೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಎನ್ಡಿಎ ಅಂಗಪಕ್ಷಗಳಿಗೆ, ಬಿಜೆಪಿಯನ್ನು ಹೊರತುಪಡಿಸಿ ಬೇರೆ ಅಂಗಪಕ್ಷಗಳಿಗೆ ಎಷ್ಟು ಸಚಿವ ಸ್ಥಾನ ಸಿಗುತ್ತೆ ಅನ್ನೋದ್ರ ಮೇಲೆ ಬಿಜೆಪಿ ಎಷ್ಟು ಸಚಿವ ಸ್ಥಾನವನ್ನು ಪಡೆಯಬಹುದು, ಉಳಿಸ್ಕೋಬಹುದು ಅಂತಕ್ಕಂಥದ್ದು ಬಹಳ ಮುಖ್ಯವಾದ್ದು. ಆ ಸಚಿವ ಸ್ಥಾನಗಳನ್ನ ಇಡೀ ದೇಶಾದ್ಯಂತ ಆದ್ಯತೆಯ ಮೇರೆಗೆ
ಎಲ್ಲಾ ರಾಜ್ಯಗಳಿಗೂ ಸಹ ಕೊಡಬೇಕಾಗುತ್ತೆ ಪ್ರಾತಿನಿಧ್ಯವನ್ನ. ಈ ನಿಟ್ಟಿನಲ್ಲಿ ಕರ್ನಾಟಕದಿಂದ ಎಷ್ಟು ಜನ ಸಚಿವರಾಗ್ತಾರೆ ಅನ್ನೋ ಅಂಕಿಯೂ ಸಹ ಚರ್ಚೆಯಲ್ಲಿದೆ. ಈ ಹಿಂದೆ ಕರ್ನಾಟಕದಿಂದ 4 ಜನ ಸಚಿವರಾಗಿದ್ರು. ಆದ್ರೆ ಈ ಬಾರಿಯೂ ಸಹ 4 ಜನರಿಗೆ ಅವಕಾಶ ಸಿಗುತ್ತಾ ಅಥವಾ ಇಬ್ಬರಿಗೆ ಅಥವಾ 3 ಸಿಗಬಹುದಾ ಅಂತಕ್ಕಂಥ ಅಂಶವೂ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಬಹುತೇಕ ಖಚಿತ ಆಗಿರೋದ್ರಿಂದ ಇನ್ನೊಬ್ಬರು ಕರ್ನಾಟಕದಿಂದ ಸಚಿವರಾಗುವ ಸಾಧ್ಯತೆ ಇದೆ ನಯನ. ಓಕೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಬೇಕು ಅನ್ನುವಂತಹ ಆ ಕೃಷಿ ಖಾತೆ ಮೇಲೆ ಅವ್ರು ಕಣ್ಣಿಟ್ಟಿದ್ದಾರೆ. ಒಂದ್ ವೇಳೆ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಸಿಕ್ಕಿದ್ರೆ ರಾಜ್ಯಕ್ಕೆ ಅದರಿಂದ ಅನುಕೂಲವಾಗುತ್ತಲ್ವಾ? ಕೇಂದ್ರದಲ್ಲಿ ಸಂಪುಟದಲ್ಲಿ ಯಾರೇ ಸಚಿವರಾದ್ರೂ ಸಹ ಅವರು ಒಂದು ರಾಜ್ಯವನ್ನ ಗಮನದಲ್ಲಿ ಇಟ್ಕೊಂಡು ಅವ್ರು ಯಾವುದೇ ಯೋಜನೆ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ 10 ವರ್ಷಗಳ ಕಾಲ ಬಿಜೆಪಿ ಆಡಳಿತ ನಡೆಸಿದಂತ ಸಂದರ್ಭದಲ್ಲಿ ಸಚಿವರಿಗೆ ಫ್ರೀ ಹ್ಯಾಂಡ್ ಇದ್ದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಇಡೀ ಭಾರತದಂತ ಬಹಳಷ್ಟು ಸಚಿವರು ಅಪರಿಚಿತರಾಗಿಯೇ ಇದ್ರು. ಎಲ್ಲೋ ಕೆಲವು ಸಚಿವರನ್ನು ಹೊರತುಪಡಿಸಿದ್ರೆ ರಾಜನಾಥ್ ಸಿಂಗ್ ಆಗಿರ್ಬೋದು, ಜಯಶಂಕರ್ ಆಗಿರ್ಬೋದು, ಅಥವಾ ನಿತಿನ್ ಗಡ್ಕರಿ ಆಗಿರ್ಬೋದು, ಇಂತಹ ಕೆಲವು ಸಚಿವರು, ಪಿಯೂಷ್ ಗೋಯಲ್, ಇಂತಹ ಸಚಿವರನ್ನು ಬಿಟ್ರೆ ಉಳಿದ ಸಚಿವರ ಹೆಸರುಗಳು ಸಹ ಗೊತ್ತಿದ್ದಿಲ್ಲ. ಹಾಗಾಗಿ ಅವರು ಸ್ವಂತವಾಗಿ ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಕಡಿಮೆ ಇತ್ತು ಈ ಹಿಂದಿನ ಸಚಿವ ಸಂಪುಟದಲ್ಲಿ. ಆದ್ರೆ ಈ ಬಾರಿ ಸಂಪೂರ್ಣವಾಗಿ ಇದು ಸಮ್ಮಿಶ್ರ ಆಗಿರೋದ್ರಿಂದ, ಬಿಜೆಪಿ ಬಹುಮತ ಪಡೆದೇ ಇರೋದ್ರಿಂದ ಸಚಿವರು ಸ್ವತಂತ್ರವಾಗಿ ಕೆಲಸ ನಿರ್ವಹಿಸಲಿಕ್ಕೆ ಅವಕಾಶ ಸಿಗಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಅಂದ್ರೆ ಬಿಜೆಪಿ ತನ್ನ ನಿರ್ಣಯಗಳನ್ನ, ತನ್ನ ಅಜೆಂಡಾಗಳನ್ನ ಇಲಾಖೆಗಳ ಮೇಲೆ ಹೇರೋದಿಲ್ವಾ ಅನ್ನುವಂತ ಒಂದು ವಿಷಯ ಇದೆ. ಹಾಗೆ ಏನಾದ್ರೂ ಕುಮಾರಸ್ವಾಮಿ ಅವರು ಬಯಸಿದಂಗೆ ಕೃಷಿ ಇಲಾಖೆ, ಕೃಷಿ ಖಾತೆಯೇ ಸಿಕ್ಕು ಅವ್ರೇನಾದ್ರೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ರಾಜ್ಯಕ್ಕೆ ಖಂಡಿತವಾಗ್ಲೂ ಅನುಕೂಲ ಆಗಬಹುದು. ಆದ್ರೆ ಈ ಹಿಂದೆ ಶೋಭಾ ಕರಂದ್ಲಾಜೆ ಅವರು ಕೃಷಿ ಸಚಿವರೇ ಆಗಿದ್ರು. ಆದ್ರೂ ಸಹ ಕರ್ನಾಟಕಕ್ಕೆ ಒಂದು ಪ್ರತ್ಯೇಕವಾದ, ಒಂದು ವಿಶೇಷವಾದ ಮಹತ್ವದ ಕೊಡುಗೆ ಅವರ ಕಾರಣದಿಂದ ಬಂತು ಅಂತ ಇಲ್ಲ. ಇಡೀ ದೇಶಕ್ಕೆ ಏನ್ ಅಪ್ಲೈ ಆಗ್ತಾ ಇತ್ತು ಅದೇ ಕರ್ನಾಟಕಕ್ಕೂ ಸಹ ಸಿಗ್ತಾ ಇತ್ತು. ವಿಶೇಷವಾದೇನು ಸಿಕ್ಕಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ಇಂಥ ಒಂದು ವಿಶೇಷವಾದ ಒಂದು ಸಂಕ್ರಮಣ ಸಂದರ್ಭದಲ್ಲಿ ಸಚಿವರಾದ್ರೆ, ಕೃಷಿ ಸಚಿವರು ಆದ್ರೆ ಕರ್ನಾಟಕಕ್ಕೆ ಅವರ ಕೊಡುಗೆಗಳನ್ನ ತರಬಹುದು, ಮತ್ತೆ ಅಲ್ಲಿ ಪ್ರತಿಪಾದನೆ ಮಾಡಿ ಯೋಜನೆಗಳನ್ನ ಜಾರಿ ಮಾಡಬಹುದು ಅಂತ ನಿರೀಕ್ಷೆ ಕರ್ನಾಟಕದ ಜನರದ್ದಾಗಿದೆ ನಯನ. ಓಕೆ, ಇನ್ನು ಬಿ.ವೈ. ರಾಘವೇಂದ್ರ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆಗಳು ಇದೆ. ಒಂದ್ ವೇಳೆ ಬಿ.ವೈ. ರಾಘವೇಂದ್ರ ಅವರಿಗೆ ಮಣೆ ಹಾಕಿದ್ರೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಇದು ಬಿಜೆಪಿಗೆ ಪ್ಲಸ್ ಆಗ್ಬೋದು ಅಲ್ವಾ? ಹೌದು ನಯನ. ಈಗ ಶಿವಮೊಗ್ಗ, ಚಿತ್ರದುರ್ಗ ಮತ್ತು ದಾವಣಗೆರೆಯಲ್ಲಿ ಈಗ ಎಲ್ಲ ಬಿಜೆಪಿಗೆ ಸಂಸದರು. ಆದ್ರೆ ದಾವಣಗೆರೆಯಲ್ಲಿ ಬಹಳ ವರ್ಷ ಕಾಲ ಅಲ್ಲಿ ಬಿಜೆಪಿ ಸಂಸದರು ಇದ್ರು. ಹಾಗಾಗಿ ಮಧ್ಯ ಕರ್ನಾಟಕದಲ್ಲಿ ಒಂದಿಷ್ಟು ಲಾಭ ಆಗ್ಬೋದು. ಈ ಹಿಂದೆ ಸಿದ್ದೇಶ್ವರ್ ಅವರು ಸಚಿವರಾಗಿದ್ರು, ವಿಮಾನಯಾನ ಖಾತೆ ಸಚಿವರಾಗಿದ್ರು. ಆದ್ರೆ ಈ ಹಿಂದೆ ಇದ್ದಂತ ಪರಿಸ್ಥಿತಿಗೂ ಈಗ ಇದ್ದಂತ ಪರಿಸ್ಥಿತಿಗೂ ತುಂಬಾನೇ ವ್ಯತ್ಯಾಸ ಇದೆ. ಮತ್ತು ರಾಘವೇಂದ್ರ ಅಭಿವೃದ್ಧಿ ಪರ ಚಿಂತನೆ ಮಾಡ್ತಕ್ಕಂಥ ಒಬ್ಬ ಯುವ ನಾಯಕ, ಸಂಸದ. ಹಾಗಾಗಿ ಪಕ್ಷ ಸಂಘಟನೆಯ ದೃಷ್ಟಿಯಿಂದಲೂ ಸಹ ರಾಘವೇಂದ್ರ ಅವರಂತ ಸಾಫ್ಟ್ ಸ್ಪೋಕನ್ ಮತ್ತೆ ಅಭಿವೃದ್ಧಿ ಪರ ಚಿಂತನೆ ಮಾಡ್ತಕ್ಕಂಥ ಒಬ್ಬ ನಾಯಕನಿಗೆ ಅವಕಾಶ ಸಿಕ್ಕರೆ ಪಕ್ಷ ಸಂಘಟನೆಗೂ ಸ್ವಲ್ಪ ಬಲ ಸಿಗ್ಬೋದು ಅಂತಕ್ಕಂಥ ಯೋಚನೆ ಇದೆ. ಹಾಗಾಗಿ ಯಾರಿಗೆ ಸಚಿವ ಸ್ಥಾನ ಸಿಗ್ಬೋದು, ಆದ್ರೆ ಮಧ್ಯ ಕರ್ನಾಟಕಕ್ಕೆ ಕೊಡ್ತಾರ, ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತಾರ, ಅಥವಾ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗ್ಬೇಕಾಗಿದೆ. ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲೂ ಸಹ ಕೇಸ್ ಕಳ್ಕೊಂಡಿತ್ತು, ಮತ್ತೆ ಲೋಕಸಭೆ ಚುನಾವಣೆಯಲ್ಲೂ ಸಹ ಒಂದಿಷ್ಟು ಸ್ಥಾನಗಳು ಕೊರತೆ ಆಗಿದೆ ಮೈಸೂರು ಕರ್ನಾಟಕ ಭಾಗದಲ್ಲಿ. ಹಾಗಾಗಿ ಆ ಪಕ್ಷ ಸಂಘಟನೆ ದೃಷ್ಟಿಯಿಂದನೇ ನೋಡೋದಾದ್ರೆ ಮಧ್ಯ ಕರ್ನಾಟಕಕ್ಕೆ ಮತ್ತು ಹಳೆ ಮೈಸೂರು ಭಾಗದ ಯಾರಿಗಾದ್ರೂ ಸಚಿವ ಸ್ಥಾನ ಕೊಡೋದು ಸೂಕ್ತ ಅನ್ನುವಂತ ಚರ್ಚೆ ಬಿಜೆಪಿ ವಲಯದಲ್ಲಿದೆ. ಇನ್ನ ರಾಘವೇಂದ್ರ ಅವರಿಗೆ ಕೊಟ್ರೆ ಮಧ್ಯ ಕರ್ನಾಟಕದಲ್ಲಿ ಬಿಜೆಪಿ ಬಲಗೊಳ್ಳುತ್ತೆ, ಮತ್ತೆ ಅಭಿವೃದ್ಧಿ ಚಿಂತನೆ ಮಾಡ್ತಕ್ಕಂಥ ರಾಘವೇಂದ್ರ ಅವರಿಗೆ ಅವಕಾಶ ಸಿಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ನೈನಾ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.